ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮುತ್ತುಗದ ಮರ, ಮತ್ತಿ ಮರ, ಮುತ್ತುಗ ಅಲ್ಲ ಮತ್ತಿ. ಮುತ್ತುಗದ ಮರ ನಿಮ್ಗೆ ಗೊತ್ತಿರುತ್ತೆ. ಅದರ ಎಲೆಗಳನ್ನು ತಂದು ಅದನ್ನು ಊಟದ ಎಲೆ ಅಂತೀವಲ್ಲ, ಊಟದ ಎಲೆ ಮಾಡಿ ಊಟ ಮಾಡ್ತಾರೆ. ಆದರೆ ನಾನು ಹೇಳ್ತಿರೋದು ಮತ್ತಿ ಮರ. ಮತ್ತಿ ಮರ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಮತ್ತಿ ಮರ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಮತ್ತಿ ಮರದಲ್ಲಿ ತಾಮ್ರದ ತಗಡು, ತಾಮ್ರದ ಗಟ್ಟಿ, ತಾಮ್ರ, ಒಟ್ಟಾರೆ ತಾಮ್ರದ ಖನಿಜ, ಇದನ್ನು ಮತ್ತಿ ಮರದ ಒಂದು ಪಟರೆಯಲ್ಲಿ ಅಂದರೆ ಅಲ್ಲಿ ಬಿರುಕಿರುತ್ತಲ್ಲ, ಒಳಗಡೆ ಪೀಸುಗಳಿಟ್ಟು ನಿಯಮಾನುಸಾರ, ನಿಯಮ ಅಂದರೆ ಒಂದು ಒಳ್ಳೆಯ ಮುಹೂರ್ತ, ಯಾವುದೋ ಹುಣ್ಣಿಮೆ ಒಳ್ಳೆಯ ಮುಹೂರ್ತ, ಯಾವುದೋ ಗ್ರಹಣ, ಇನ್ಯಾವುದೋ ತಿಥಿ, ಇನ್ಯಾವುದೋ ನಕ್ಷತ್ರ ಇತ್ಯಾದಿ ಪುಣ್ಯ ಫಲ ಕೊಡ್ತಕ್ಕಂಥ ಪವಿತ್ರವಾದ ಶುದ್ಧವಾದ ಒಂದು ಕಾಲಮಾನ. ಅಂಥ ಒಂದು ಕಾಲಮಾನವನ್ನು ನಾವು ಗುರುತಿಸಿ ಆ ಕಾಲಮಾನದಲ್ಲಿ ಸಮಯಕ್ಕೆ ಸರಿಯಾಗಿ ವಿಧಿ ನಿಯಮಗಳ ಅನುಸಾರ ಮತ್ತಿ ಮರದ ಒಂದು ಬಿರುಕಿರುತ್ತಲ್ಲ, ಮರದಲ್ಲಿ ಪಟರೆ ಅಂತೀರ ನೀವು, ಪಟರೆ, ಆ ಪಟರೆನಲ್ಲಿ ತಾಮ್ರದ ತಗಡು ಅಥವಾ ಪೀಸು ಅಥವಾ ವಸ್ತುಗಳನ್ನು ಇಟ್ಟು ಕೆಲವೊಂದು ಗುರುಗಳ ಹತ್ರ ಬೀಜಾಕ್ಷರ ಮಂತ್ರ ಪಡೆದು ಅದನ್ನು ಸ್ವಲ್ಪ ಸಿದ್ಧಿ ಮಾಡಿಕೊಂಡು ಆಮೇಲೆ ಆ ಪೀಸುಗಳೆಲ್ಲ ಅದರಲ್ಲಿಟ್ಟು, ಅಂದರೆ ಆ ಪಟರ್ ಒಳಗೆ ತುರ್ಕಿ, ಅಂದರೆ ಒಳಗೆಲ್ಲ ಸೇರಿಸ್ಬೇಕು. ಆಮೇಲೆ ಬಂದ್ ಮಾಡೋದು, ಅದನ್ನು ಬಂದ್ ಮಾಡಬೇಕು. ಹಳದಿ ಬಟ್ಟೆ, ಕೇಸರಿ ಬಟ್ಟೆ, ಹಾಗೆ ಇನ್ನೊಂದು ಕೆಲವು ಗಂಧ, ಶ್ರೀಗಂಧ ಇತ್ಯಾದಿ ಉಪಯೋಗಿಸಿ ಅದನ್ನು ಬಂದ್ ಮಾಡಬೇಕು. ಒಂಚೂರು ಕೂಡ ಜಾಗ ಇರಬಾರ್ದು. ಇಟ್ಟಿದ್ದೇನು ಒಳಗಡೆ ನಾವು ತಾಮ್ರ ಅಥವಾ ಕಂಚು ಅಥವಾ ಹಿತ್ತಾಳೆ, ಇವೆಲ್ಲ ಒಂದೇ. ಇದು ಇಟ್ಟು ಸುಮಾರು ಕಾಲಮಾನ, ಅಂದರೆ ಇಷ್ಟು ವಾರಗಳು ಅಂತ. ಎಷ್ಟು ವಾರಗಳು? 12 4 48, ಒಂದು ವರ್ಷಕ್ಕೆ 48 ವಾರ ಬರುತ್ತೆ. ಎಷ್ಟು? 48 ವಾರ ಬರುತ್ತೆ. ಅದೇ ರೀತಿ 108 ವಾರ. ಎಷ್ಟು? 108 ವಾರ ಕರೆಕ್ಟಾಗಿ ಆ ಪಟರೆಯಲ್ಲಿಟ್ಟು, ಅಂದರೆ ಸುಮಾರು 2.25 ವರ್ಷ ಅದನ್ನು ಇಟ್ಟರೆ ನಾವಿಟ್ಟಂಥ ತಾಮ್ರ ಬಂಗಾರ ಆಗುತ್ತೆ. ಏನಾಗುತ್ತೆ? ಬಂಗಾರ. ಇದು ಯಾವ ಬುಕ್ನಲ್ಲಿದೆ, ಯಾವ ಗ್ರಂಥದಲ್ಲಿದೆ, ಯಾರಪ್ಪ ಹೇಳಿದ್ರು ಈ ಕತೆ ಅನ್ನೋದೊಂದು ನಿಮ್ಮಲ್ಲಿ ಡೌಟ್ ಅಲ್ವಾ? ಒಂದು ವಿಚಾರ ನಿಮಗೆ ನೆನಪಿರಲಿ. ಹಳೇ ಕಾಲದಲ್ಲಿ ಋಷಿಮುನಿಗಳು ಎಷ್ಟೋ ದೇವಸ್ಥಾನಗಳನ್ನು ಕಟ್ಟಿದ್ರು. ಹಳೆಯ ರಾಜರುಗಳು ಅವ್ರ ಶರೀರದ ಮೇಲೆ ಎಷ್ಟೋ ಒಡವೆಗಳು, ಸಿಂಹಾಸನಗಳು, ಗದೆಗಳು, ಕತ್ತಿಗಳು ಎಲ್ಲ ಇತ್ತು, ಬಂಗಾರ. ನಿಜ ಹೇಳ್ಬೇಕಂದ್ರೆ ಒಂದು ಚಿನ್ನದ ಗಣಿ ಕೂಡ ಇರಲಿಲ್ಲ ಆಗ, ಟೆಕ್ನಾಲಜಿ ಇರಲಿಲ್ಲ. ಈಗ ಮಾತಾಡೋರ ಪ್ರಕಾರ ಹೇಳ್ತಾ ಇದ್ದೀನಿ. ಈಗೆಲ್ಲ ಮಾತಾಡ್ತಾರಲ್ಲ, ಆಗ ಟೆಕ್ನಾಲಜಿ ಇರಲಿಲ್ಲ ಅಂತ. ಓಕೆ, ಟೆಕ್ನಾಲಜಿ ಇರಲಿಲ್ಲ, ಆದರೆ ಅರಮನೆಗಳಲ್ಲಿ ಕಂಬಗಳು, ಸಿಂಹಾಸನಗಳು, ಕುಡಿಯೋ ನೀರಿನ ಲೋಟದಿಂದ, ಪಾತ್ರೆಯಿಂದ, ಚೆಂಬಿಂದ, ತಟ್ಟೆಯಿಂದ, ಲಾಸ್ಟ್ಗೆ ಅಡುಗೆ ಮಾಡೋ ಪಾತ್ರೆ ಕೂಡ ಚಿನ್ನದ ಇರ್ತಿದ್ವು. ಅದು ಹೇಗೆ ಸಾಧ್ಯ? ಅದಕ್ಕೂ ಮೊದಲು ಹಳೆ ಶಿಲಾಯುಗ ಕಾಲ ಇತ್ತು, ಕಲ್ಲಿಂದು, ಮಣ್ಣಿಂದಿತ್ತು, ಆಮೇಲೆ ಹಿತ್ತಾಳೆ ಬಂತು, ಆಮೇಲೆ ಅಲ್ಯೂಮಿನಿಯಂ ಬಂತು, ಪ್ಲಾಸ್ಟಿಕ್ ಬಂತು, ಅದು ಬಂತು, ಇದು ಬಂತು ಅಂತ ಇವಾಗ ಹೇಳ್ತಾರೆ. ಆದರೆ ಚಿನ್ನ ಇತ್ತು ಅಂತ ಯಾರು ಹೇಳಲ್ಲ. ನೋಡ್ರಿ ಹೆಂಗಿದಾಕತ್ತೆ ಟೆಕ್ನಾಲಜಿ. ಅವರು ಏನು ಹೇಳ್ತಾರೆ ಅಂದರೆ, ಆಗ ಕಲ್ಲಿಂದು ಪಾತ್ರೆಗಳಿತ್ತು, ಕಲ್ಲಿಂದು ಆಯುಧಗಳಿತ್ತು, ಕಲ್ಲಿಂದು ಮಡಕೆಗಳಿತ್ತು, ಕಲ್ಲಿಂದು ಲೋಟ ಇತ್ತು. ರಾಗಿ ಬೀಸ್ತಾರಲ್ಲ, ಅದು ಕೂಡ ರಾಗಿ ಮಿಲ್ಗಾಗ್ತಾರಲ್ಲ, ಈಗ ಮಿಲ್ಗಾಗ್ತಾರೆ, ಫ್ಲೋರ್ ಮಿಲ್. ಆವಾಗ ಇದು ಮಾಡ್ತಾಯಿದ್ರು ಅಂತಾರೆ. ಆದರೆ ತದನಂತರ ಮಹಾಭಾರತದಲ್ಲಿ ಎಂತೆಂಥ ದಿವ್ಯಾಸ್ತ್ರಗಳಿದ್ವು, ಪುಷ್ಪಕಮಾನ ಇತ್ತು, ಇದೆಲ್ಲ ಯಾರು ಮಾತಾಡ್ತಾರೆ?
ಅದೆಲ್ಲ ಚಿನ್ನದರಿಂದ ಮಾಡಿರೋರು, ಎಷ್ಟೋ ಚಿನ್ನ, ವಜ್ರ ವೈಢೂರ್ಯ ಮುತ್ತು ರತ್ನಗಳಿಂದ ಅವ್ರ ಗಾದೆ ಕೋಡೆಯಲ್ಲಿ ಇನ್ನೊಂದು ಮತ್ತೊಂದು ಶರೀರದ ಮೇಲೆ ನೋಡಿರ್ಬೇಕು ನೀವು ನಾಟಕಗಳಲ್ಲಿ ಸಿನಿಮಾಗಳಲ್ಲಿ. ಅಷ್ಟು ಬಂಗಾರ ಏನರಿಂದ ತಯಾರು ಮಾಡೋರು ನೀವು ಹೇಳಿ ನೋಡಿ ಅಲ್ವಾ. ಅಂದರೆ ಮನುಷ್ಯ ಕಷ್ಟಪಟ್ಟು ಜಪ ತಪ ಧ್ಯಾನ ನಂಬಿಕೆ ಇರಬೇಕಾಗಿಲ್ಲ, ಹಾಗೆ ನ್ಯಾಯ ನೀತಿ ಸತ್ಯ ಧರ್ಮ ಇರಬೇಕಾಗಿಲ್ಲ. ಎಲ್ಲವೂ ಬುರುಡೆ ಬಿಡೋದ್ರಿಂದ ಟೈಮ್ ಪಾಸ್ ಮಾಡೋದ್ರಿಂದ ಚಾಲಾಕುತನದಿಂದ ಬುದ್ಧಿವಂತಿಕೆಯಿಂದ ಬಂದುಬಿಡ್ಬೇಕೆಲ್ಲ. ಆ ರೀತಿ ಮನಸ್ಥಿತಿ ಬೆಳೆಸ್ಕೊಬಿಟ್ಟ. ಬರ್ತಾ 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 ಸೋಂಬೇರಿ ಆಗ್ಬಿಟ್ಟ. ಕೂತು ತಪಸ್ ಮಾಡಲ್ಲ, ಜಪ ಹೇಳ್ಕೊಟ್ರೆ ಮಾಡಲ್ಲ, ನಂಬಿಕೆ ಇಲ್ಲ, ಒಳ್ಳೆತನ ಬೇಕಾಗಿಲ್ಲ. ಹಂಗಿದ್ರೆ ಏನಾಗುತ್ತೆ? ಎಲ್ಲ ಜ್ಞಾನ ಇವತ್ತು ಹಾಳಾಗೋಯ್ತು. ಈಗೇನಿದ್ರು ಬರೀ ಕಂತ್ರೆ ಕುಚಾದ್ಯ ಇದರಲ್ಲೇ ಕಾಲ ಕಳೀತಾ ಬಂದರು. ತಮ್ಮಲ್ಲಿರೋ ಆತ್ಮಶಕ್ತಿನ ಕಳ್ಕೊಬಿಟ್ರು, ಒರ್ಜಿನಾಲಿಟಿನ ಕಳ್ಕೊಬಿಟ್ರು, ಫುಲ್ಲಿ ಲೋಕಲ್ ಆಗಿದ್ರು. ಲೋಕಲ್ ಯಾರೋ ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ. ಅದಕ್ಕೆ ಮಳೆ ಗಾಳಿ ಬರ್ತಾಯಿದೆ, ಇವತ್ತು ಬೆಳೆ ಬರ್ತಾಯಿದೆ, ಏನೋ ತಿನ್ನೋಕೆ ಅನ್ನ ಸಿಗ್ತಾಯಿದೆ, ಕುಡಿಯೋಕೆ ನೀರು ಸಿಗ್ತಾಯಿದೆ, ಪ್ರಾಣಿಗಳಿಗೆ ಹೆಸರಾದರೂ ಆ ಭಗವಂತ ಮಳೆ ಸುರಿಸ್ತಿದ್ದಾನೆ ದೈವ ಅಲ್ವಾ. ಅದಕ್ಕೆ ಆವಾಗವಾಗ ಹೇಳ್ತಾರೆ ಕಲ್ಕಿ ಅವತಾರ ಆಗುತ್ತೆ, ಕಲ್ಕಿ ಅವತಾರ ಆಗುತ್ತೆ, ಕಲ್ಕಿ ಅವತಾರ ಆಗುತ್ತೆ ಅಂತ ಅಲ್ವಾ. ಆಗಿಬಿಟ್ಟಿದೆ ಯಾವಾಗಲೂ ಬಿಡಿ, ಅದು ಬೇರೆ ವಿಚಾರ. ಓಕೆ, ಇದೇ ರೀತಿ ಮನುಷ್ಯ ಸೋಂಬೇರಿ ಆದ. ಒಂದನೇದು ಜಪ ತಪ ಇದು ಮಾಡೋದು ಬಿಟ್ಬಿಟ್ಟ. ಎರಡನೇದು ಅವನು ಇನ್ನೂ ಒಂದು ತಪ್ಪು ಮಾಡ್ದ. ಏನು ಗೊತ್ತಾ? ಏನು ಮಾಡ್ದ? ಈ ಪಾಪಕರ್ಮಗಳ ಜೊತೆಗೆ ಇನ್ನೂ ಒಂದು ತಪ್ಪು ಮಾಡ್ದ. ಏನು ಮಾಡ್ದ? ದಾಳಿ ಮಾಡೋದು. ಈ ದೇಶದಿಂದ ಆ ದೇಶ, ಆ ದೇಶದಿಂದ ಈ ದೇಶ, ಹಾಗೆ ದಾಳಿ ಮಾಡಿ ಭಾರತ ದೇಶದ ಮೇಲೆ ದಾಳಿ ಮಾಡಿ ಎಷ್ಟೋ ಪರದೇಶಿಗಳು, ಪಾಪಿಗಳು, ನೀಚ ನಿಕೃಷ್ಟರು, ಅಯೋಗ್ಯರು, ಅವ್ಯಾಗ್ಯಗಳು, ಸ್ವಾರ್ಥಿಗಳು, ಕ್ರೂರಿಗಳು ಈ ಭಾರತ ಒಳ್ಳೆಯ ಸುಸಂಸ್ಕೃತವಾದ ಈ ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು. ತಕ್ಷಶಿಲೆಯಲ್ಲಿ ಏನು ಯೂನಿವರ್ಸಿಟಿ ಕಾಲೇಜಿತ್ತು, ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ಚಾಣಕ್ಯ ಇವರ ಪರಿಶ್ರಮದಿಂದ ಏನು ಒಂದು ತಕ್ಷಶಿಲೆಯಲ್ಲಿ ಏನಿತ್ತು ಯೂನಿವರ್ಸಿಟಿ ಕಾಲೇಜು, ಲೈಬ್ರರಿ, ಎಷ್ಟೋ ಕೋಟ್ಯಾನುಕೋಟಿ ಪುಸ್ತಕಗಳು ಗ್ರಂಥಗಳಿತ್ತು, ಎಲ್ಲವನ್ನು ಸುಟ್ಟು ನಾಶ ಮಾಡಿಬಿಟ್ರು. 3 ತಿಂಗಳು ಹಗಲು ರಾತ್ರಿ ಉರಿತಂತೆ ಅದು ಲೈಬ್ರರಿ ಬೆಂಕಿಯಿಂದ. ಅಳಿದುಳಿದ ಪುಸ್ತಕಗಳು ಸಾಕಷ್ಟಿತ್ತು, ಆದರೆ ಅದನ್ನು ಬ್ರಿಟಿಷರು ದೋಚಿದ್ರು, ಇನ್ನೂ ಯಾರ್ಯಾರೋ ದೋಚಿದ್ರು. ಲಾಸ್ಟಿಗೆ ಇವಾಗಲೂ ಎಲ್ಲೋ ಮಹಾತ್ಮರತ್ತು ನನ್ನ ಪುಸ್ತಕಗಳು ಉಳ್ಕೊಂಡಿದೆ. ಕೆಲವೊಂದು ಸಂಸ್ಕೃತ ಭಾಷೆನಲ್ಲಿರುತ್ತೆ, ಹೆಚ್ಚಾಗಿ ಹಿಂದಿ ಸಂಸ್ಕೃತ ಭಾಷೆನಲ್ಲಿ. ಹಾಗೆ ಅದನ್ನು ಅಧ್ಯಯನ ಮಾಡೋದು ಯಾರು? ಶೋಧನೆ ಮಾಡೋದು ಅಲ್ವಾ. ಇದು ಪರಿಸ್ಥಿತಿ. ಬರ್ತಾ ಬರ್ತಾ ನಂಬಿಕೆನೇ ಹೋಯಿತು. ಇವತ್ತು ಮತ್ತಿ ಮರದ ಪಟರೆಯಲ್ಲಿ ತಾಮ್ರ ಇಟ್ಬಿಟ್ರೆ ಬಂದ್ಬಿಡುತ್ತಾ ಬಂಗಾರ ಅನ್ನೋ ಮಾತು ಇವತ್ತು. ಓ ರಾಮ, ಕಾಮೆಂಟ್ಗಳ ಮೇಲೆ ಕಾಮೆಂಟ್ಗಳು ಮಾಡ್ತಾರೆ ಬೇಕಂದ್ರೆ. ಇದಕ್ಕೆ ನಂಬಿಕೆ ಇಲ್ಲ. ಅಟ್ಲೀಸ್ಟ್ ನಾವು ನಂಬ್ತಾರೆ ರೀ. ಇಂಗ್ಲೆಂಡ್, ಬ್ರಿಟನ್ ಇವರೆಲ್ಲ, ಲಂಡನ್ ಇವರೆಲ್ಲ ನಂಬ್ತಾರೆ. ಯಾಕೆ? ಅವರು ಸಂಶೋಧನೆಯಲ್ಲಿ ಯಾವಾಗೂ ತಮ್ಮನ್ನು ತಾವು ತೋರಿಸ್ಕೊಬಿಟ್ಟಿರ್ತಾರೆ, ನಿಸ್ವಾರ್ಥವಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಸಂಶೋಧನೆ ಮಾಡ್ತಾರೆ. ಅವ್ರಿಗೆ ನಂಬಿಕೆ ಇದೆ. ಅದಕ್ಕೆ ಅವರೆಲ್ಲ ನಮ್ಮದೆಲ್ಲ ದೋಚ್ಕೊಂಡೋದ್ರು. ಅಲ್ಲಿ ಅವರು ಕಂಡಿಡಿದ್ರು ಅದನ್ನು. ನಮ್ಮ ವಿದ್ಯೆಗಳನ್ನು ಅಲ್ಲಿ ಮಾಡಿಬಿಟ್ಟು ಎಲ್ಲ ಕಡೆ ತೋರಿಸಿದ್ರು. ನಾವೇ ಕಂಡಿದ್ದು ಅಂತ ಅವರು. ಆದರೆ ಯಾವ ಪುಸ್ತಕಗಳೇ ಯಾರ್ದು, ಗ್ರಂಥಗಳೇ ಯಾರ್ದು? ಎಲ್ಲ ಇಂಡಿಯಾದು, ಭಾರತ ದೇಶದ್ದು, ನಮ್ಮದು ಹಿಂದೂಸ್ತಾನ್, ಭಾರತ ದೇಶ. ಗೊತ್ತಾಯ್ತಲ್ಲ. ನಾವು ಬಾಯ್ ಬಿಟ್ಟು ನೋಡೋದು. ಓ ಅವ್ರು ಕಂಡಿಡಿದ್ಬಿಟ್ರಾ, ಇದು ಕಂಡಿಡ್ಬಿಡೋದು. ಏನು ಕಂಡಿಡಿದ್ರು? ನವಗ್ರಹಗಳು ಅಂತ ಅವತ್ತೇ ಇರಲಿಲ್ವಾ? ಅನಾದಿ ಕಾಲದಲ್ಲಿ ವಿಗ್ರಹಗಳಿರಲಿಲ್ವ? ಸಾವಿರಾರು ವರ್ಷಗಳಿಂದ ನವಗ್ರಹಗಳನ್ನು ನಮ್ಗೆ ಗೊತ್ತಿರಲಿಲ್ವ? ಅವ್ರು ಈಗ ಜಸ್ಟ್ 100 ಇಲ್ಲಿ ಬಂದು ಅದರಲ್ಲ. ಆಮೇಲೆ ಅವರು ಆ ಗ್ರಹ ಕಂಡಿಡ್ಬಿಟ್ಟು ಈ ಗ್ರಹ ಕಂಡುಬಿಟ್ಟಿದಂತೆ. ಅದರಲ್ಲೂ ಇಲ್ಲಿರೋರು ಅವ್ರದ್ದು ವಿಚಾರ ಹೇಳೋದು, ಇಲ್ಲಿನವ್ರದ್ದು ಹೇಳಲ್ಲ ಯಾರು. ಇಲ್ಲಿ ಎಂತೆಂಥ ಋಷಿಮುನಿಗಳಿಲ್ಲ. ಭಾರದ್ವಾಜರು ಏನು ಕಂಡುಹಿಡಿದ್ರು? ವಿಶ್ವಕೈಮಾನ. ಗೊತ್ತಾಯಿಲ್ಲ. ಅಟ್ಲೀಸ್ಟ್ ಹಳೆ ಕಾಲದ ವಿದ್ಯೆಗಳೆಲ್ಲ ಇದೆಯಲ್ಲ, ಅದನ್ನಾದರೂ ಗಮನ ಇಟ್ಕೊಂಡು
ಏನಾದರೂ ಕಷ್ಟಪಟ್ಟು ಕಲಿಯೋಣ, ಪ್ರಾಕ್ಟೀಸ್ ಮಾಡೋಣ ಅಂತ ಯೋಚನೆ ಮಾಡೋಣ. ಗೊತ್ತಾಯ್ತಲ್ಲ, ಇದು ಪರಿಸ್ಥಿತಿ. ನೋಡ್ರಿ, ಏನೆಲ್ಲ ವಿದ್ಯೆಗಳಿದೆ ಅದೆಲ್ಲವೂ ಇತ್ತು, ಈಗಲೂ ಕಷ್ಟಪಟ್ಟರೆ ಅದೆಲ್ಲವೂ ಸಾಧ್ಯ. ಕಷ್ಟಪಡಬೇಕಷ್ಟೆ. ಕಷ್ಟಪಡ್ತಾ ಯಾವುದೋ ಏನು ಬಿಟ್ಟು ಯೋಗ್ಯ ಫಲಾನುಭವಿಗಳಿಗೆ, ಕಷ್ಟದಲ್ಲಿರೋರಿಗೆ, ಎಲ್ಲರಿಗೂ ಅಲ್ಲ. ಕೇಳಿಸ್ಕೊಂಡ್ರಾ? ಹಾಗೆ ನೋಡಿ, ಹಳೆ ಕಾಲದಲ್ಲಿ ರಸವಿದ್ಯೆಗಳು ಅಂತಿತ್ತು. ರಸವಿದ್ಯೆಗಳಲ್ಲಿ ಬಂಗಾರ, ವಜ್ರದೇಹ ಇತ್ಯಾದಿ ಎಲ್ಲ ಮಾಡಿಕೊಳ್ಳೋರು. ನಾನಾ ರೀತಿಯ ಮಂತ್ರಗಳಿಂದ ಸಿದ್ಧಿ ಮಾಡಿಕೊಂಡು ಇನ್ನೊಬ್ಬ ರೋಗಗಳನ್ನು, ಭೂತಬಾಧೆ, ಪ್ರೇತಬಾಧೆ, ಪಿಶಾಚ ಬಾಧೆ ಇದೆಲ್ಲ ಹೋಗಲಾಡಿಸು, ಅದೆಲ್ಲ ಆಗ್ತಿತ್ತು. ಆದರೆ ಈಗ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಆ ಕೋವಿಡ್ ಬಂದಾಗ ಪರದಾಡ್ಬಿಟ್ರು. ಕೋವಿಡ್ ಬಂದಾಗ ಆಗಾಗ ಅಂಥ ಮಾರಿಗಳು ಬರ್ತಾನೆ ಇರ್ತವೆ, ಎಮ್ಮಾರಿಗಳು. ಅವನು ಪೂರ್ತಿಯಾಗಿ ಕ್ಲಿಯರ್ ಆಗಲ್ಲ. ಇರೋ ರೋಗಗಳ ಜೊತೆಗೆ ಒಂದು ರೋಗ ಎಕ್ಸ್ಟ್ರಾ ಆಗುತ್ತೆ. ಅದೇ ರೀತಿ ಇವತ್ತು ಎಲ್ಲ ಎಕ್ಸ್ಟ್ರಾ ನೂರಾರು ರೋಗಗಳು ಹಂಗೆ ಇದೆ ಪೆಂಡಿಂಗು. ಯಾವುದು ಕ್ಲಿಯರ್ ಆಗಿಲ್ಲ. ಇದು ಪರಿಸ್ಥಿತಿ. ಇದರಿಂದ ಯಾರು ಉದ್ಧಾರ ಆಗ್ತಾರೆ ಹೇಳಿ ನೀವೇ? ಯಾರು ಉದ್ಧಾರ ಆಗ್ತಾರೆ? ಹಣ ಖರ್ಚು ಮಾಡೋರ, ಹಣ ತಗೊಳ್ಳೋರ, ಸಂಪಾದನೆ ಮಾಡೋರ? ಹಾಗೆ ಪರಿಸ್ಥಿತಿ. ಅದಕ್ಕೆ ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನಾವು ಕಲಿಬೇಕು, ನಾವು ಉದ್ಧಾರ ಆಗಬೇಕು ಅಲ್ವಾ? ಯಾರೋ ಏನೋ ಗೇಲಿ ಮಾಡ್ತಾರೆ, ಯಾರೋ ಏನೋ ಹೇಳ್ತಾರೆ. ಯಥೇಚ್ಛವಾಗಿ ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು ಇವೆಲ್ಲ ಮಾಡಬಾರ್ದು. ಸ್ಟೇಟಸ್ಗಳಂತೂ ಎನಿ ಟೈಮ್ ಅದರಲ್ಲೇ ಕೂತ್ಕೊಂಡು ಕೆದ್ಕೋದು, ಕಾಮೆಂಟ್ಗಳು ಮಾಡೋದು, ಲೈಕ್ ಮಾಡೋ, ಹಂಗೇ ಕಾಲ ಕಳಿಬಾರ್ದು. ಜೀವನದಲ್ಲಿ ನಾವು ಕಲಿಬೇಕು, ನೋಡಬೇಕು, ಪ್ರಪಂಚದಲ್ಲಿ ಓದಿ ತಿಳ್ಕೋಬೇಕು. ಆದರೆ ಸಾಧನೆಯೂ ಮಾಡಬೇಕಲ್ಲ, ಒಂದು 5% ಆದರೂ. ನಾವು ಓದಿ ತಿಳ್ಕೊಂಡಿರೋದ್ರಲ್ಲಿ, ಕೇಳಿರೋದ್ರಲ್ಲಿ ಏನೂ ಸಾಧನೆ ಅಲ್ಲ. ಬರೀ ನೋಡ್ತಾನೆ ಹೋದ್ರೆ, ತಿರುಗಿಸ್ತಾನೆ ಹೋದರೆ ಪುಸ್ತಕಗಳು ಅದು ಇದು ಪ್ರಯೋಜನ ಆಗಲ್ಲ. ಆಯುಸ್ ಮುಗಿದೋಗುತ್ತೆ, ತಲೆ ಎಲ್ಲ ಬೆಳಗಾಗುತ್ತೆ, ಕೂದಲು ಉದುರೋಗುತ್ತೆ, ಮಶಾನಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಅವಾಗೇನು ಸಾಧನೆ ಮಾಡೋಕ್ಕಾಗುತ್ತೆ? ಏನಿಲ್ಲ, ಬರೀ ಕೈಯಲ್ಲಿ ಹೋಗ್ತೀವಿ. ಅದಕ್ಕೆ ಏನು ಕಲ್ತಿದ್ದೀವಿ, ಏನು ಓದಿದ್ದೀವಿ ಅಂತ ಹೇಳ್ಕೊಂಡು ಅದರಲ್ಲಿ ಇಷ್ಟಾದರೂ ಸಾಧನೆ ಮಾಡಬೇಕು. ಅದಕ್ಕಿರೋದು ಒಂದೇ ಆತ್ಮವಿಶ್ವಾಸ, ಶ್ರದ್ಧೆ, ಭಕ್ತಿ. ನೋಡಿ, ಮತ್ತಿ ಮರ, ತಾಮ್ರದ ಪೀಸುಗಳು, ತಾಮ್ರದ ತಗಡು, ಇನ್ನೇನೋ ಗಟ್ಟಿ ಅದರಲ್ಲಿಟ್ಟು ಅದೇನೋ ಒಂದು ಕೆಲವು ಬೀಜಾಕ್ಷರ ಮಂತ್ರಗಳು ಗುರುಗಳಿಂದ ಬೀಜಾಕ್ಷರ ಮಂತ್ರ ಪಡೆದು ಶ್ರದ್ಧೆಯಿಂದ ಧ್ಯಾನ, ಜಪ ಇದೆಲ್ಲ ಮಾಡಬೇಕು. ದಿನಕ್ಕೆ ಕನಿಷ್ಠ 1008 ಆದರೂ ಜಪ ಮಾಡಬೇಕು. 5 ಸಾರಿ ಕೂತ್ಕೊಂಡ್ರೆ 200 6 ನಿಮಿಷ ಹೇಳ್ಕೊಂಡ್ರೆ ಸಾಕು, ಮುಗಿದೋಯ್ತು. 6 ನಿಮಿಷ ಒಂದು ಸಾರಿ ಕೂತಾಗ. ಆ ರೀತಿ 5-6 ಸಾರಿ ಕೂತ್ಕೊಬಿಟ್ರೆ ಸಾಕು, ದಿನಕ್ಕೆ ಆಗುತ್ತದೆ 1000 ಜಪ. ಆ ರೀತಿ ಎಷ್ಟು ದಿನ ಮಾಡಬೇಕು? ಇದು ಬಂಗಾರ ಆಗಬೇಕಂದ್ರೆ 108 ವಾರ, ದಿನ ಅಲ್ಲ, 108 ವಾರ. 108 ವಾರ ಮಾಡಬೇಕು. ಕೆಲವು ಮಂತ್ರಗಳಿರುತ್ತೆ, ಯಾವ ದಿನ ಪ್ರಾರಂಭ ಮಾಡಬೇಕು, ಯಾವ್ಯಾವ ದಿನ ಹೆಚ್ಚಾಗಿ ಹೇಳ್ಕೋಬೇಕು, ಅದೆಲ್ಲ ಇರುತ್ತೆ, ನಿಯಮಗಳಿರುತ್ತೆ. ಆಗ ಅದು ಬಂಗಾರ ಆಗುತ್ತೆ. ನೀವು 5 kg ಇಡ್ತೀರೋ, 10 kg ಇಡ್ತೀರೋ, 1 ಟನ್ ಇಡ್ತೀರೋ ಮರದ ಒಳಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಕಷ್ಟಪಡಬೇಕು ಅಲ್ವಾ? ಕಷ್ಟಪಡ್ದಾನೆ ಸುಮ್ಮನೆ ನಾವು ಜೋಕ್ ಮಾಡೋದು, ಗೇಲಿ ಮಾಡೋದು, ಅವೇಳನೆ ಮಾಡಿದ್ರೆ ಆಗುತ್ತೇನ್ರಿ? ಅದು ಅವ್ರು ಯಾರೂ ಸಾಧನೆ ಮಾಡೋರಲ್ಲ. ಬ್ಯಾಡ್ ಕಾಮೆಂಟ್ಗಳು ಮಾಡೋರು, ನೆಗೆಟಿವ್ ಆಲೋಚನೆ ಮಾಡೋರು. ಜೀವನದಲ್ಲಿ ಒಂದು ನಂಬಿಕೆ, ಬೇರೆ ದೇಶದವ್ರು ಇಡ್ತಾರೆ ನಂಬಿಕೆ, ಅವ್ರಿಗೆ ನಂಬಿಕೆ ಇಡ್ತಾರೆ ಅವರು ಹೇಳಿದ ತಕ್ಷಣ. ನಾವು ಯಾರಾದರೂ ಈ ರೀತಿ ಹೇಳಿದ್ರೆ, ಬರಪ್ಪ ಕೂತ್ಕೋ, ಹೇಳಪ್ಪ ಏನು ಕತೆ ಅಂತಾರೆ. ಅದೇ ನಮ್ಮ ಕಡೆ ಹೇ ಅಂತ ಅಲ್ಗಿಂಚ್ಕೊಂಡು ನಗ್ತಾರೆ ಇಲ್ಲಿ. ಅದಕ್ಕೆ ದೇಶದ ಬಗ್ಗೆ ಮಾತಾಡೋದು ಬೇಡ ಬಿಡ್ರಿ. ಕೆಲವರು ದೇಶಭಕ್ತರಿದ್ದಾರೆ, ಅವ್ರ ಕೋಪ ಬಂದ್ಬಿಡುತ್ತೆ ಅಲ್ವಾ? ಕೋಪ ಬಂದ್ಬಿಡುತ್ತೆ. ಏನು ಮಾಡ್ತೀರಾ? ಕರ್ಮ. ಇಲ್ಲಿ ಹುಟ್ಟಿದ್ದೀವಿ ನಾವು ಈ ದೇಶದಲ್ಲಿ. ಪುಣ್ಯ ಮಾಡಿರ್ಬೇಕು ಈ ದೇಶದಲ್ಲಿ ಊಟಕ್ಕೆ, ಇವ್ರನ್ನೆಲ್ಲ ಈ ಮುಖಗಳೆಲ್ಲ ನೋಡೋಕ್ಕೆ. ಗೊತ್ತಾಯ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಬ ಸೆಲ್ಫ್ ರಿಸರ್ಚರಾಗಿ, ಸಂಶೋಧಕನಾಗಿ, ನಮ್ಮದೇ ಆದ ಒಂದು ಸಂಶೋಧನಾ ಕೇಂದ್ರ ಇಟ್ಕೊಂಡು ಎಷ್ಟೋ ಕಷ್ಟಪಟ್ಟು ಸಾಧನೆ ಮಾಡಿ ಎಷ್ಟೆಷ್ಟೋ ಅದೆಲ್ಲ ಇವತ್ತು ನನ್ನಲ್ಲೇ ಇಟ್ಕೊಂಡು ಸುಮ್ಮನೆ ಇದ್ದೀನಿ. ಏನು ಹೊರಗಡೆ ಕೊಡ್ತೀರ? ಯಾಕೆ ಹೇಳಿ? 1000ಕ್ಕೆ, ಲಕ್ಷಕ್ಕೆ, ಕೋಟಿಗೆ ಒಬ್ಬರು ಒಳ್ಳೆಯವರಿಲ್ಲ. ಅವ್ರ ಮುಂದೆ ನನ್ನಲ್ಲಿರೋ ಜ್ಞಾನ, ಶಕ್ತಿ, ಸಾಧನೆ, ಸಂಶೋಧನೆ ಇಟ್ಟರೆ ಏನಾಗುತ್ತೆ?
ಮಂಗನ ಕೈಗೆ ಏನು ಕೊಟ್ಟಂಗಾಗುತ್ತೆ? ಹಂದಿಗಳ ಮುಂದೆ ವಜ್ರ ಚೆಲ್ಲಿದ್ರೆ ಏನಾಗುತ್ತೆ? ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಏನಾಗುತ್ತೆ? ನಾಯಿನ ತಗೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿದ್ರೆ ಏನಾಗುತ್ತೆ? ಅದೇ ಆಗುತ್ತೆ ಇಲ್ಲಿ ಕೂಡ. ಅದಕ್ಕೆ ಮಹಾತ್ಮರು ಇಲ್ಲ ಅಂತಲ್ಲ ಈ ದೇಶದಲ್ಲಿ, ಭೂಮಿ ಮೇಲೆ ಇದ್ದಾರೆ. ಅವರಿಷ್ಟನ್ನೇ ಆಲೋಚನೆ ಮಾಡಿ ತೆಪ್ಪಗಾಗಿ ತಂಪಾಡಕ್ಕೆ ತಾವು ಶಾಂತಿಯಿಂದ ಧ್ಯಾನ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಅಷ್ಟೇ ಇಲ್ಲ ಆಗಿರೋದು. ಗೊತ್ತಾಯ್ತಲ್ಲ? ಅವ್ರ ಜೀವನ ಅವ್ರದ್ದು, ಅವ್ರ ಲೋಕ ಅವ್ರದ್ದು, ಇವ್ರ ಜೀವನ ಇವ್ರದ್ದು, ಇವ್ರ ಲೋಕ ಇವ್ರದ್ದು. ಇದು ಕತೆ. ಓಕೆ, ಇದು ಯಾವುದೋ ಅಜ್ಜಿ ಹೇಳಿದ ಕತೆ ಎಲ್ಲ ನಾನು ಹೇಳಿದ್ದಿಷ್ಟೊತ್ತು. ನಮ್ಮಮ್ಮ ಹೇಳಿದ ಕತೆ ಅಂತ ಆದರೂ ತಿಳ್ಕೊಳ್ಳಿ. ನಮ್ಮಮ್ಮ ನನಗೆ ಜ್ಞಾನ ಕೊಟ್ಟಲು, ಆ ಸರಸ್ವತಿ, ಆ ಜಗನ್ಮಾತೆ ಪಾರ್ವತಿ ಅಂತ ಆದರೂ ತಿಳ್ಕೊಳ್ಳಿ, ಅಥವಾ ನನ್ನ ದಿವ್ಯ ದೃಷ್ಟಿಗೆ ಬಂದಿದೆ ಆದರೂ ತಿಳ್ಕೊಳ್ಳಿ. ಇದು ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತು ನನಗೆ. ನಮಗೇನೇನು ಜ್ಞಾನ ಗೊತ್ತಿರುತ್ತೆ ಅದನ್ನು ನಾವು ಈ ರೀತಿ ಇಟ್ಬಿಡ್ಬೇಕು ಮುಂದೆ. ಹಾಗೆ ನಿಮಗೂ ಏನೇನು ಜ್ಞಾನ ಬಂದಿರುತ್ತೆ, ಸೀಕ್ರೆಟ್ಗಳಂತೀವಲ್ಲ, ರಹಸ್ಯಗಳು, ಅದನ್ನು ಮುಂದೆ ಇಟ್ಬಿಡಿ. ಹೆದರ್ಕೋಬೇಡಿ ಯಾರಿಗೂ. ನಾವು ಹೆದರ್ಕೊಂಡೆ ಅವ್ರೇನು ಅಂತಾರೋ, ಇವ್ರೇನಂತಾರೋ, ಅವ್ರೇನು ಗೇಲಿ ಮಾಡ್ತಾರೆ, ಇವ್ರೇನು ಗೇಲಿ ಮಾಡ್ತಾರೆ ಅಂತ ಕೂತ್ಕೊಬಿಟ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಸಾಧನೆ ಮಾಡಲ್ಲ. ಅದಾಗೋದಿಲ್ಲ ಯಾವತ್ತೂ. ಯಾರ್ಯಾರೋ ನಮ್ಮ ಕಾಲು ಎಳಿತಾರೆ. ಕಬಡ್ಡಿ ಆಟದಲ್ಲಿ ಹೆಂಗೆ ಎಳಿತಾರೆ ಹಂಗೆ. ಅದಕ್ಕೆಲ್ಲ ಹೆದರ್ಕೋಬಾರ್ದು. ನಮ್ಮ ಜ್ಞಾನ ನಮ್ಮದು, ನಮ್ಮ ಭಾವ ನಮ್ಮದು, ನಮ್ಮ ಹಾವಭಾವ ನಮ್ಮದು. ಕೇಳಿಸ್ಕೊಂಡ್ರಲ್ಲ? ಓಕೆ, ನಾವು ನಂಬಬೇಕು. ನಮ್ಮ ದೇಶದ ಋಷಿಮುನಿಗಳು, ಮಹಾತ್ಮರು, ಗುರುಗಳು, ಸಂಶೋಧಕರು ಏನಿದ್ದಾರೆ ಅವ್ರು ಹಾಕ್ಕೊಟ್ಟಿದ್ದಾರೆ ಒಂದು ಮಾರ್ಗವನ್ನು, ಅದನ್ನು ನಂಬಬೇಕು, ಬೆಳಗೋಗ್ತಾ ಇರಬೇಕು. ಹಾಗೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ, ಮಂಗನ ಕೈಗೆ ಮಾಣಿಕ್ಯ ಕೊಡೋಕೆ ಹೋಗ್ಬಾರ್ದು, ಹಂದಿಗಳ ಮುಂದೆ ವಜ್ರ ಚೆಲ್ಲಕ್ಕೆ ಹೋಗ್ಬಾರ್ದು, ನಾಯಿನ ತಗೊಂಡೋಗಿ ಸಿಂಹಾಸನ ಮೇಲೆ ಕೂರ್ಸೋಕೆ ಹೋಗ್ಬಾರ್ದು ಅಂತಾರೆ. ಗೊತ್ತಾಯ್ತಾ? ಒಂದು ವೇಳೆ ಒಳ್ಳೆ ಮಂಗ ಆದರೆ ಹನುಮಂತನ ಥರ ಕೂರಿಸಿ, ಒಳ್ಳೆ ನಾಯಿ ಭೈರವೇಶ್ವರನ ಥರ ಇದ್ರೆ ಕೂರಿಸಿ, ಒಳ್ಳೆ ಹಂದಿ ವರಾಹ ಸ್ವಾಮಿ ಥರ ಇದ್ರೆ ಕೂರಿಸಿ. ನಾನು ಬೇಡ ಅನ್ನಲ್ಲ. ಗೊತ್ತಾಯ್ತಾ? ಎಲ್ಲವೂ ಅಲ್ಲ, ಎಲ್ಲರೂ ಅಲ್ಲ, ಎಲ್ಲರನ್ನೂ ಅಲ್ಲ, ಎಲ್ಲವನ್ನೂ ಅಲ್ಲ. ಕರೆಕ್ಟಾ? ಓಕೆ, ಸಂಶೋಧನೆ ಕಡೆ, ಅಧ್ಯಯನ ಕಡೆ, ಸಾಧನೆ ಕಡೆ ಗಮನ ಕೊಡಿ. ನಂಬಿಕೆ ಇಡಿ. ಯಾರು ಏನೇ ಹೇಳೋದು, ಸಣ್ಣ ವಿಚಾರ ಆಗಲಿ ದೊಡ್ಡ ವಿಚಾರ ಆಗಲಿ, ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ. ಅವಾಗ ಖಂಡಿತ ನಾವು ಏನೋ ಒಂದು ಸಾಧಿಸ್ತೀವಿ. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಕೇವಲವಾಗಿ ನೋಡಬಾರ್ದು. ಅಪರಾಧ ಅದು. ನಮ್ಮನ್ನು ನಾವೇ ಹಾಳು ಮಾಡ್ಕೊಂಡಂಗೆ ಆ ರೀತಿ ನಡ್ಕೊಂಡ್ರೆ ಅಲ್ವಾ? ನಮ್ಮ ಉದ್ದಟತನಕ್ಕೆ ಒಂದು ಲಿಮಿಟ್ ಇರಬೇಕು ಅಲ್ವಾ? ಓಕೆ ಅವರೇ, ಈ ಒಂದು ಸಣ್ಣ ಮಾಹಿತಿ, ಮತ್ತಿ ಮರದಲ್ಲಿ ಬಂಗಾರ ತಯಾರು ಮಾಡೋದು ಹೇಗೆ ಅಂತ. ಯಾವುದೋ ಒಂದು ಕಾಲಕ್ಕೆ ನೀವು ಪ್ರಯತ್ನ ಪಡಿ, ಒಳ್ಳೆಯದಾಗಲಿ. ಸಾಕಷ್ಟಿರುತ್ತೆ. ಈ ಮಂತ್ರ ಬೀಜಾಕ್ಷರ ತಗೋಬೇಕು. ಅದಕ್ಕೆ ಒಂದು ಒಳ್ಳೆಯ ವಾರ ಅಂತಿರುತ್ತೆ, ತಿಥಿ ಅಂತಿರುತ್ತೆ, ದಿನಕ್ಕೆ ಎಷ್ಟು ಸಾರ ಜಪ ಮಾಡಬೇಕಂತಿರುತ್ತೆ. ಅದೆಲ್ಲ ಪ್ರಯತ್ನ ಪಡಬೇಕು. ಈ ರೀತಿ ಜಗತ್ತಿನಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ. ನಾವು ಕಷ್ಟಪಟ್ಟರೆ ಯಾವುದರಲ್ಲೋ 10ರಲ್ಲಿ ಕಷ್ಟಪಟ್ಟರೆ 100ರಲ್ಲಿ ಕಷ್ಟಪಟ್ಟರೆ ಯಾವುದೋ ಒಂದರಲ್ಲಿ ಸಕ್ಸಸ್ ಆಗ್ಬೋದಲ್ವ? ಆಗಲ್ಲ ಅಂತ ಹೆಂಗೆ ಹೇಳೋದು ಅಲ್ವಾ? ನಾನು ಈಗಾಗಲೇ ಧ್ಯಾನ ಮಾಡೋದು ಹೇಗೆ, ಮಂತ್ರಸಿದ್ಧಿಗಳ ಬೀಜಾಕ್ಷರ ಪಡ್ಕೊಂಡು ಇದೆಲ್ಲ ಹೇಳಿದ್ದೀನಿ. ಕಷ್ಟಪಡಿ. ಗೊತ್ತಾಯ್ತಲ್ಲ? ಫೈನಲಾಗಿ ಈ ಒಂದು ಮಂತ್ರಸಿದ್ಧಿಗೆ ನಾನು ಬೀಜಾಕ್ಷರ ಮಂತ್ರ ಕೊಡ್ತಾಯಿದ್ದೀನಿ, ನೋಡ್ಕೊಬಿಡಿ. ಈ ಬೀಜಾಕ್ಷರ ಮಂತ್ರವನ್ನು ತಗೊಂಡು ಏನು ಹೇಳಿದ್ದೀನಿ ಆ ರೀತಿ ಮೊದಲು ಬೀಜಾಕ್ಷರ ಮಂತ್ರ ಸಿದ್ಧಿ ಮಾಡ್ಕೋಬೇಕು. ದಿನಕ್ಕೆ 6 ಸಾರಿ ಕೂತ್ಕೋಬೇಕು. 1 ಸಾರಿ ಕೂತ್ಕೊಂಡ್ರೆ 6 ನಿಮಿಷ ಹೇಳ್ಕೋಬೇಕು. ಆ ರೀತಿ 48 ದಿನ ಪ್ರಾಕ್ಟೀಸ್ ಮಾಡಬೇಕು. 48 ದಿನ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿ ಶುಕ್ರವಾರ ಪಾಯಸ ಮಾಡಬೇಕು. ಮಹಾಲಕ್ಷ್ಮಿ ಫೋಟೋ ಇಟ್ಕೊಂಡು, ಕುಬೇರ ಮಹಾತ್ಮ ಫೋಟೋ ಇಟ್ಕೊಂಡು, ಶ್ರೀಮನ್ನಾರಾಯಣ ಫೋಟೋ ಇಟ್ಕೊಂಡು, ಗಣಪತಿ ಇಟ್ಕೊಂಡು ಪೂಜೆ ಮಾಡಬೇಕು. ಪ್ರತಿ ವಾರ ಶುಕ್ರವಾರ 48 ದಿನ ಎಷ್ಟು ಶುಕ್ರವಾರ ಇರುತ್ತೆ ಅಷ್ಟು ಶುಕ್ರವಾರ ಈ ಬೀಜಾಕ್ಷರ ಮಂತ್ರ ಪಠನೆ ಮಾಡ್ತಾ ಪ್ರತಿ ಶುಕ್ರವಾರ ಪಾಯಸ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಮರಿಬೇಡಿ.
ಪ್ರಾಕ್ಟೀಸ್ ಮಾಡಿ 48 ದಿನ, ಎಷ್ಟು ವಾರ ಬರುತ್ತೆ ಶುಕ್ರವಾರ ಅಷ್ಟು. ಆಮೇಲೆ ಏನೋ ಅದೊಂದು ಹೇಳಿದ್ನಲ್ಲ, ಆ ರೀತಿ 108 ವಾರ ಒಂದು ಮರದಲ್ಲಿ ಹಾಕಿ ಆ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಬೇಕು ಪ್ರತಿದಿನ. ಮನೆಯಲ್ಲೇ ಮಾಡಿ, ಅಲ್ಲೇ ಹೋಗಿ ಮಾಡಬೇಕಂತೇನಿಲ್ಲ. ಆದರೆ ನೀವು ಮಾಡೋ ಕೆಲಸ ಯಾರಿಗೂ ಗೊತ್ತಿರಬಾರ್ದು, ನಿಮಗೆ ಮಾತ್ರ ಗೊತ್ತಿರಬೇಕು. ಇದು ಸೀಕ್ರೆಟ್, ಯಾರಿಗೂ ಹೇಳ್ಕೊಬಾರ್ದು. ನೀವೊಬ್ಬರೇ ಪ್ರಯತ್ನ ಪಡಬೇಕು, ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮೊಬ್ಬರು ಬಿಟ್ಟು ಪ್ರಯತ್ನ ಪಡಿ. 108 ವಾರ ಆದಮೇಲೆ ನಿಮ್ಮ ಅದೃಷ್ಟ ಕುಲಾಯಿಸಿದ್ರೆ ಕುಲಾಯಿಸ್ಬೋದು. ಒಂದು ನಂಬಿಕೆ ಇಡಿ. ನನ್ನ ದಿವ್ಯ ದೃಷ್ಟಿಗೆ ಬಂದಿದ್ದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಪ್ರಯತ್ನ ಪಡಿ. ಗೊತ್ತಾಯ್ತಲ್ಲ, ನಿಮಗೆ ಅವಶ್ಯಕತೆ ಇರುತ್ತೆ. ಸಂಸಾರ ಜೀವನದಲ್ಲಿ ಇದ್ಮೇಲೆ ಸಾಕಷ್ಟು ಹಣ ಬೇಕು, ಖರ್ಚಿಗೆ ಬೇಕಲ್ವ. ಪ್ರಯತ್ನ ಪಡ್ತಾ ಇರಬೇಕು. ಯಾವುದ್ರಲ್ಲ ಒಂದಿನ, ಯಾವತ್ತೋ ಒಂದಿನ ಸಕ್ಸಸ್ ಆಗ್ತೀವಿ ನಾವು ಅಲ್ವಾ. ಯೋಚನೆ ಮಾಡಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರಿಗೂ ಒಳ್ಳೇದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ, ಇದ್ರ ನೋಡಿ. ನಿಮ್ಗೆ ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.